ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಬರ್ತೀನಿ. ಏನಕ್ಕೆ ಅಂದರೆ ದಾಸವಾಳದ್ದು ಎಲೆಗಳೆಲ್ಲ ಚಿಗುರೆಲ್ಲ ಬಂದಿದೆ, ಅದನ್ನೆಲ್ಲ ಕಿತ್ಕೊಂಡು ಸ್ವಲ್ಪ ತಲೆಗೆ ರುಬ್ಬಿಟ್ಟು, ಅಂದರೆ ದಾಸವಾಳದ ಪೇಸ್ಟ್ನ ರುಬ್ಬಿಟ್ಟು ತಲೆಗೆ ಹಾಕ್ಕೊಳ್ಳೋಣ ಅಂತೇಳಿ. ಕೌಶಿ ಕೆಳಗಡೆ ಹೋಗಿ ಬರ್ತೀನಿ. ದಾಸವಾಳದ್ದು ಎಲೆ ಇದೆಯಲ್ಲ, ಸ್ವಲ್ಪ ಕಿತ್ಕೊ ಬರ್ತೀನಿ, ರುಬ್ಬಿಟ್ಟು ತಲೆಗೆ. ಅಪ್ಪ ಎಷ್ಟೊತ್ತಾಗುತ್ತಂತೆ ಬರೋದಿಕ್ಕೆ? ಎಲ್ಲೋಗಿದೆ? ಅಂಕಲ್ ಜೊತೆನಾ? ಮತ್ತೆ ಇನ್ನೆಲ್ಲಿ? ಹೌದಾ, ಹೇಳಿಲ್ವಾ ಇಲ್ಲಿ ಹೋಗ್ತೀನಿ ಅಂತ? ಸರಿ, ನಾನು ಒಂದು 5 ನಿಮಿಷ ಕೆಳಗಡೆ ಹೋಗಿದ್ದು ಸ್ವಲ್ಪ ದಾಸವಾಳದ ಎಲೆ ಕಿತ್ಕೊಬಂದು ಬರ್ತೀನಿ. ಮಾಡ್ತಾ ಇರು ಹಂಗೆ, ಗೀಸರ್ ಆನಲ್ಲೇ ಇರಲಿ. ಆಮೇಲೆ ಅದು ಕಾದ್ಮೇಲೆ ಬೇಕಾದ್ರೆ ಆಫ್ ಮಾಡೋಣ. ಸರಿ. ಬೆಕ್ಕು ಮೇಲಿದೆ, ಎಲ್ಲ ಮಲ್ಕೊಂಡಿದೆ. ಕೆಳಗಡೆ ಇಲ್ಲ, ಫುಲ್ಲು ಕ್ಲೋಸ್ ಮಾಡಿದ್ದೀನಲ್ಲ. ವಾ, ಇಲ್ಲ, ಇಲ್ಲಿ ಎಲ್ಲೋ ಟೆರಸ್ ಮೇಲೆ ಹೋಗಿದೆ ಅನ್ಸುತ್ತೆ. ಕೌಶಿ ಕೇಳ್ಸೋದಿಲ್ಲ ಬಿಡುಗಂಗೆ. ಅಲ್ಲಿ ಫುಲ್ ಎಲ್ಲ ಅಲ್ಲಿ ಟೆರಸ್ ಮೇಲೆ ಹೋಗಿದೆ. ಇಲ್ಲಿ ಮಲ್ಕೊಳ್ತಿತ್ತು, ಅಲ್ಲಿ ಎಲ್ಲ ಹೋಗಿದೆ. ಅಂದರೆ ಟೆರಸ್ ಮೇಲೆ ಹೋಗಿದೆ. ಕೆಳಗಡೆ ಏನಂದರೆ ನಾಯಿಗಳು ಕಾಟ ಸ್ಟಾರ್ಟ್ ಆಗ್ತಿದೆ, ಅಂದರೆ ಹಿಡಿಯೋದಕ್ಕೆಲ್ಲ ಬರ್ತಾ ಇರುತ್ತೆ. ಅದಾದಮೇಲೆ ನಿನ್ನೆ ಮಧ್ಯಾಹ್ನ ಎಲ್ಲರೂ ನ್ಯೂಸ್ ನೋಡ್ತಾ ಕೂತಿದ್ವಿ. ಆ ಟೈಮಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಕೌಶಿ ಕಾಲೇಜಿಂದ ಬಂದಲ್ಲ, ಸರಿಯಾಗಿ ಗೇಟ್ನ ಕ್ಲೋಸ್ ಮಾಡಿಲ್ಲ, ಮೇಲೇ ಬಂದ್ಬಿಟ್ಟಿದೆ ಇಲ್ಲಿ ತನಕ. ಆಮೇಲೆ ಬೆಕ್ಕಳು ಅಲ್ಲಿ ಚೇರ್ ಇಟ್ಟಿದ್ದೀನಲ್ಲ, ಅಲ್ಲಿ ಬಂದ್ಬಿಟ್ಟು ಒಂಥರ ಗುರ್ರ ಅಂತ ಮಾಡ್ತಾಯಿತ್ತು. ಅದು ಅಂದರೆ ಬೈದಿಂದ ಓಡ್ ಬರಬೇಕಾದ್ರೂ ಗೊತ್ತಾಗುತ್ತೆ ಅದು ನಾಯಿ ಬಂದಿದೆ ಅಂತೇಳಿ. ಆಮೇಲೆ ಕೆಳಗಡೆ ಬಂದು ನೋಡಿದ್ರೆ ಸರಿಯಾಗಿ ಗೇಟ್ನ ಕ್ಲೋಸ್ ಮಾಡಿಲ್ಲ ಇವರು. ಇವಾಗ ನಾನು ಕೆಳಗಡೆ ಒಂದು ಸ್ವಲ್ಪ ದಾಸವಾಳದ ಎಲೆ ಕಟ್ ಮಾಡಿಬಿಟ್ಟಿದ್ನಲ್ಲ, ಅದನ್ನ ತೋರಿಸ್ತೀನಿ ಯಾವ ರೀತಿ ಆ ಚಿಗುರು ಬಂದಿದೆ ಅಂತ. ಓಕೆ, ಕೆಳಗಡೆ ಎಲ್ಲ ವೀಡಿಯೋ ಮಾಡಬೇಕಂದ್ರೆ ಒಂಥರ ಸಂಕೋಚನೆ, ಅದಕ್ಕೆ. ಓಕೆ, ಇಲ್ಲಿ ಲೈಟು ಕಾಣಿಸ್ತಾ ಇದೆ ನಿಮಗೆ ನೋಡಿ, ರೆಡ್ ಲೈಟು ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ಅಂದರೆ ಆ ಗೀಸರು ಆನಲ್ಲಿದ್ದಾಗ ಮಾತ್ರ ರೆಡ್ ಲೈಟು ಆನ್ ಆಫ್ ಆಗೋದು, ಇಲ್ಲಾಂದರೆ ಆ ಥರ ಲೈಟ್ ಏನಾಗಲ್ಲ. ಓಕೆ, ಇವಾಗ ಕೆಳಗಡೆ ವೀಡಿಯೋ ಮಾಡ್ತೀನಿ, ತೋರಿಸ್ತೀನಿ ದಾಸವಾಳದ್ದು ಎಲೆ ಯಾವ ಥರ ಚಿಗುರು ಬಂದಿದೆ ಅಂತೇಳಿ. ನೋಡಿ, ಈ ರೀತಿ ಫುಲ್ಲು ಕ್ಲೋಸ್ ಮಾಡಿದ್ರೆ ಏನೂ ಬರಲ್ಲ ನಾಯಿ. ಸ್ವಲ್ಪ ಅಂದರೆ ಈ ಗೇಟು ಇಷ್ಟು ಬಿಟ್ಬಿಟ್ರೂ ನಾಯಿ ಬಂದ್ಬಿಡುತ್ತೆ. ಓಕೆ, ಇಲ್ಲೆಲ್ಲ ಮಳೆ ಎಲ್ಲ ಬಿತ್ತಲ್ಲ, ಇಲ್ಲೊಂದು ಆಲೋವೆರಾ ಕಿತ್ಕೊಂಡು ಹೋಗ್ಬೇಕು, ಮೇಲೆ ಪಾಟಲ್ಲಿ ಹಾಕ್ಬೇಕು ಅಂತ ಕಿತ್ಕೊಂಡು ಹೋಗಿಲ್ಲ. ಮಳೆ ಎಲ್ಲ ಬಂತಲ್ಲ ನೋಡಿ, ಇದು ಎಲ್ಲ ಫುಲ್ಲು ಗಿಡ ಎಲ್ಲ ಬಂದ್ಬಿಟ್ಟಿದೆ. ಇದೇನಾಗಿದೆ ಅಂದರೆ ಬೆಕ್ಕುಗಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ, ಇದರೊಳಗಡೆ ಎಲ್ಲ ಆಟ ಆಡ್ತಾ ಇರುತ್ತೆ, ಅದರಿಂದ ಹಾಗೇ ಬಿಟ್ಟಿದ್ದೀನಿ. ಇಲ್ಲಾಂದರೆ ಮಳೆ ಬಿದ್ದಿರುತ್ತಲ್ಲ ಅಂಥ ಟೈಮಲ್ಲಿ ಇದನ್ನೆಲ್ಲ ನೀಟಾಗಿ ಕಿತ್ತಾಕ್ಬೋದು. ಹಾಗೆ ನಾನು ಇಲ್ಲಿ 2 ತುಳಸಿ ಗಿಡ ಇತ್ತು, ಎಲ್ಲ ಫುಲ್ಲು ಇದು ಗೊತ್ತಲ್ಲ, ನಾಗದಾಳಿ ಗಿಡ, ತುಳಸಿ ಗಿಡ ಇತ್ತು, 2 ಕಿತ್ತಾಕ್ಬಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ದೊಡ್ಡದೆಲ್ಲ ಆಗಿ ಒಂಥರ ಆಗ್ಬಿಟ್ಟಿತ್ತು, ಅದಕ್ಕೆ ಬೇರೆ ತುಳಸಿ ಗಿಡ ಹಾಕಿದ್ದೀನಿ ಇದರಲ್ಲಿ ಮತ್ತು ಅದರಲ್ಲಿ. ಅದು ಕೆಳಗಡೆ ಇಲ್ಲಿ ಟ್ರೈನ್ ಆಗುತ್ತೆ ಅಂದರೆ ಬಿದೋಗ್ತಾ ಇರುತ್ತೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಇಲ್ಲೂ ಒಂದು ಆಲೋವೆರಾ ಹಾಕಿದ್ದೀನಿ. ಇದೆಲ್ಲ ಬೆಳ್ಕೊಂಡಿರೋದ್ರಿಂದ ಕಾಣಿಸೋದೇ ಇಲ್ಲ ಅದು. ಓಕೆ, ಇವಾಗ ಈ ಗೇಟ್ಗೂ ಕೂಡ ಲಾಕ್ ಮಾಡ್ತೀವಿ, ಯಾಕೆಂದರೆ ಅವತ್ತು ಯಾರೋ ಬಂದಿದ್ರಲ್ಲ ಮಧ್ಯರಾತ್ರಿ, ಒಂದು 2 ಗಂಟೆ ಆ ಥರ ಟೈಮಲ್ಲಿ, ಅದಕ್ಕೋಸ್ಕರ ಬೇಡ. ಅದನ್ನು ಮಾಮ ಗೇಟ್ ಹಾಕ್ದಾಗಲೇ ಹೇಳ್ತಾಯಿದ್ರು, ಒಂದೇ ಲಾಕ್ ಮಾಡಿಬಿಡೋಣ ಅಂತ. ನಾನೇ ಏನಿದೆ ಇಲ್ಲಿ ನೋಡಿ, ಇಲ್ಲೇನಿದೆ ಎತ್ಕೊಂಡು ಹೋಗುವಂಥದ್ದು, ಕಳ್ಳರು ಏನೂ ಇಲ್ಲ, ಅವರು ಏನಕ್ಕೆ ಬಂದಿದ್ದು ಅಂತಲೂ ಗೊತ್ತಿಲ್ಲ. ಹಾಗೆ ಇಲ್ಲಿ ಭರತ ಬಂದಿದ್ದಲ್ಲ,
ಅವನ ಕೈಯಲ್ಲಿ ಮೇಲೆ ಇತ್ತಲ್ಲ ಒಂದು ಏನದು ಬದನೆ ಗಿಡ, ಅದನ್ನು ತಂದು ಇಲ್ಲಿ ಹಾಕ್ಸಿದ್ದೀನಿ. ಅವ್ನು ನೆಟ್ಟರೆ ಚೆನ್ನಾಗಿ ಬರುತ್ತೆ ಗಿಡಗಳು. ಒಂದ್ಸರಿ ಸಂತೆಯಿಂದ ರೋಸ್ ಗಿಡನ ತಂದು ನೆಟ್ಟಿದ್ದ ಅವನೇ, ತಗೊಳ್ಳಿ ಆಂಟಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿತ್ತು. ಆದರೆ ಊರಿಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಅದು ಫುಲ್ಲು ಒಣಗೋಗ್ಬಿಟ್ಟಿತ್ತು. ಆವಾಗ ಮೋಹನ್ ಮಾಮ ಏನಂದರೆ ಗಿಡಕ್ಕೆ ನೀರು ಹಾಕ್ತಿರ್ಲಿಲ್ಲ. ಹಾಂ, ಇದು ನೋಡಿ ಈ ಥರ ಬೆಳೆದಿದೆ ದಾಸವಾಳದ ಎಲೆ ಎಲ್ಲ, ಚಿಗುರು ಕಾಣಿಸ್ತಾ ಇದೆ ನಿಮಗೆ. ಅದು ಬಂದು ವೈಟ್ ದಾಸವಾಳ, ಇದು ರೆಡ್ಡು ಮತ್ತು ಇದು ರೆಡ್ಡು. ಇದರಲ್ಲಿ ಒಂದೆರಡು ಹೂವು ಬಿಟ್ಟಿದೆ. ಮೊದಲೊಂದು ದಿನ ಬಿಟ್ಟಿತ್ತು, ಇವಾಗಲೂ ಒಂದು ಮೊಗ್ಗು ಬಂದಿದೆ. ಇವಾಗ ಇದರ ಚಿಗುರನ್ನ ಕಿತ್ಕೊಂಡು ಹೋಗ್ತೀನಿ. ಇದು ಏನು ಗಿಡ ಅಂತ ಗೊತ್ತಿರಬೇಕು, ಅಮೃತ ಬಳ್ಳಿ. ತುಂಬ ಬಂದಿದೆ, ಆ ಕಡೆನೂ ಇದೆ ಈ ಕಡೆನೂ ಇದೆ. ಕಟ್ ಮಾಡಿಬಿಟ್ಟಿದೆ, ಮತ್ತೆ ಬಂದಿದೆ ಅದು. ಇವಾಗ ನಾನು ಇದ್ರದ್ದು ಎಲೆ ಎಲ್ಲ ತೊಗೊಂಡು ಹೋಗ್ತೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿದೆಯಲ್ಲ ಕೆಳಗಡೆ, ಈ ಥರ ಎಲ್ಲ ಕೆಳಗಡೆ ಬಂದಿದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಮೇಲೆ ಬಂದಿರೋದನ್ನ ಮಾತ್ರ ಬಿಡ್ತೀನಿ. ಇದೆಲ್ಲ ಬಂದರೆ ಒಂಥರ ಇಲ್ಲೆಲ್ಲ ಫ್ರೀ ಆಗಿರಲ್ಲ. ಫುಲ್ ಏನಾಗುತ್ತೆ ಅಂದರೆ ಒಂದು ರೀತಿ ಏನಂತ ಹೇಳ್ಬೋದು, ಒಂಥರ ಓಡಾಡೋಕ್ಕೆ ನಮ್ಗೆ ಏನಾದರೂ ಹೂವು ಕಿತ್ಕೊಳ್ಳೋಕ್ಕೆ ಆ ಥರ ಎಲ್ಲ ಬರುವಾಗ ಒಂಥರ ಇದಾಗುತ್ತೆ, ಕಷ್ಟ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ದಿನ ಇರಲಿ, ಆಮೇಲೆ ಇದೆಲ್ಲ ಕಟ್ ಮಾಡಿಬಿಟ್ಟು ಬಿಡ್ತೀನಿ. ಓಕೆ, ಹಾಗೆ ಇಲ್ಲಿ ಮರ ಕಡಿದ್ರಲ್ಲ ನೋಡಿ, ಇದೆ ಈ ಥರ ಕಡ್ದಾಕ್ಬಿಟ್ಟಿದ್ದಾರೆ. ಇಷ್ಟು ಇದರಲ್ಲಿ ಚಿಗುರೆ ಬಂದಿಲ್ಲ ನೋಡಿ. ಆ ಮರ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಅದೆಷ್ಟೊಂದು ಚಿಗುರು ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಬಂದುಬಿಡುತ್ತೆ. ಆವಾಗ ಗೆಸ್ಟ್ ಹೌಸ್ ಎಲ್ಲ ನನಗೆ ಕಾಣಿಸೋದೇ ಇಲ್ಲ. ಓಕೆ, ಆಮೇಲೆ ಏನಂದರೆ ಇಲ್ಲಿಂದ ಈ ಕಾಂಪೌಂಡ್ ಬಿದೋಗಿದೆಯಲ್ಲ ನೋಡಿ, ಅರ್ಧ ಇದೆ, ಅರ್ಧ ಬಿದೋಗಿದೆ. ಅದರಿಂದ ಏನಾಗುತ್ತೆ ಅಂದರೆ ನಾಯಿಗಳು ಈ ಕಡೆಯಿಂದ ಜಂಪ್ ಮಾಡಿ ಬರುತ್ತೆ. ಅಲ್ಲೊಂದು ಗೇಟ್ ಇದೆ ನೋಡಿ, ಅಲ್ಲಿಂದ ಬಂದು ಈ ಕಡೆ ಬರೋದು. ಅದಕ್ಕೆ ಇದನ್ನು ಇವು ಪಕ್ಕದ ಮನೆ ರಿಪೇರಿ ಮಾಡಿದಾಗ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವಾಗ ಹಾಕ್ತಾರೆ. ಅಲ್ಲಿ ತನಕ ಸ್ವಲ್ಪ ಬೆಕ್ಕುಗಳದ್ದು ಭಯನೇ. ಮತ್ತು ಅಲ್ಲೊಂದು, ಮತ್ತು ಇಲ್ಲಿ ಏನಾಗಿದೆ ಟ್ಯಾಂಕ್. ನಾವು ಎಷ್ಟೊಂದು ದಿನ ಆಯ್ತು ಹೇಳಿ ನೋಡಿ, ಟ್ಯಾಂಕ್ ಈ ಥರ ಆಗಿದೆಯಾ ಸಂಪು. ಇಲ್ಲಿ ಫುಲ್ಲು ಓಲಾಗ್ಬಿಟ್ಟಿದೆ. ಬೆಕ್ಕುಗಳೆಲ್ಲ ಇದ್ರೊಳಗಡೆ ಹೋಗಿ ಆಟ ಆಡುತ್ತೆ. ಅಂದರೆ ಟ್ಯಾಂಕ್ ಸುತ್ತ ಏನಾಗಿದೆ ಅಂದರೆ ಮಣ್ಣು ಸೇರಿಕೊಂಡಿದೆ, ಒಳಗಡೆ ಏನು ಬೀಳಲ್ಲ ಬೆಕ್ಕು. ಅದಕ್ಕೆ ನಾವು ಈ ಥರ ಕಲ್ಲಿಟ್ಟಿದ್ವಿ. ಏಕೆಂದರೆ ಬೆಕ್ಕು ನಾಯಿ ಬಂದ್ರೂ ಇದ್ರೊಳಗಡೆ ಓಡೋಗ್ಬಿಡುತ್ತೆ. ನಾಯಿ ಕೈಗೆ ಸಿಗಬಾರ್ದು ಅಂತೇಳಿ ಈ ರೀತಿ ಮಾಡಿ ಹಾಕಿರೋದು ನಾನು ಮತ್ತು ಮೋಹನ್ ಮಾಮ ಇಬ್ಬರು ಸೇರಿಕೊಂಡು ಆ ರೀತಿ ಮಾಡಿರೋದು. ಏನು ಎಷ್ಟು ಸಾಧ್ಯ ಅಂದರೆ ಕೌಶಿ ಹೇಳ್ತಾ ಇದ್ದಾನೆ, ನಾಯಿ ಬಂದಿತ್ತು ಅಂತ ಹೇಳಿದ ತಕ್ಷಣ ಅಮ್ಮ ಎಷ್ಟು ದಿನ ಅಂತ ನಾವು ಕಾಪಾಡೋದಕ್ಕೆ ಸಾಧ್ಯ ಅಂತ. ಎಷ್ಟು ದಿನ ಅಂತಲ್ಲ, ನಾವು ಇರುವಾಗ ನೋಡ್ಕೊಳ್ಳೋಣ, ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ. ಈಗ ಮನೇಲೇ ಇದ್ದೀವಿ ಅಂಥ ಟೈಮಲ್ಲಿ ನಾಯಿ ಬಂತು ಅಂದರೆ ಓಡಿಸ್ಬೋದು, ಬೇರೆ ಟೈಮಲ್ಲೆಲ್ಲ ಬಂತು ಅಂದರೆ ಓಡ್ಸೋಕ್ಕಾಗಲ್ಲ. ಮತ್ತು ಇಲ್ಲೊಂದಷ್ಟು ಸೊಪ್ಪಿದೆ, ಕಾಣಿಸ್ತಾ ಇರ್ಬೋದು. ಏನಂದರೆ ಇದು ಬಂದು ಉಪ್ಪು ಸಾಂಬಾರಿಗೆ ಮಾಡ್ಬೋದು, ಉಪ್ಪು ಸಾಂಬಾರು ಮಾಡುವಂಥ ಸೊಪ್ಪು. ನೋಡೋಣ, ಸಾಯಂಕಾಲ ಬಂದು ಇದನ್ನು ರೂಟ್ ಸಮೇತ ತೆಗಿಬಾರ್ದು. ರೂಟ್ ಸಮೇತ ತೆಗೆದ್ರೆ ಇದು ಹಾಳಾಗ್ಬಿಡುತ್ತೆ. ಚಿಗುರು ಮಾತ್ರ ಕಿತ್ಕೋಬೇಕು. ಚಿಗುರು ಕಿತ್ಕೊಂಡು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ಚಿಗುರುತ್ತೆ, ರೂಟ್ ಹಾಗೇ ಇರುತ್ತೆ. ಒಂದೆರಡು ಬಳ್ಳಿ ಅಮೃತದು ಎಲೆ ಕಿತ್ಕೋತೀನಿ, ಅದನ್ನು ತಲೆಗೆ ಹಾಕಿದರೆ ಒಳ್ಳೆಯದು. ನೋಡಿ ಎಷ್ಟು ದೊಡ್ಡದಿದೆ ಇದು. ಇದು ಸ್ವಲ್ಪ ಲೋಳೆ ಥರ ಬರುತ್ತೆ, ಅಮೃತದು ಬಳ್ಳಿದು ಎಲೆ. ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ. ಸಂಪಿಗೆ ಲೆಟ್ರ್ ಕೊಟ್ಟಿದ್ದೀವಿ, ತಿಂಗ್ಳಾನ್ಗಟ್ಟಲೆ ಆಗಿದೆ. ಇದು ಬಂದು ಕೆಳಗಡೆ ಗೇಟಿಗೆ, ಅಂದರೆ ಆ ಗೇಟಿಗೆ ಹಾಕುವಂಥದ್ದು ಇಲ್ಲೇ ಬಿಟ್ಟಿದ್ದೀವಿ. ರಾತ್ರಿ ಟೈಮ್ ಇವಾಗ ಡೈಲಿ ಹಾಕ್ತಾಯಿದ್ದೀವಿ. ನೋಡೋಣ. ಒಂದು ಇದು ತರಬೇಕಿತ್ತು, ಪ್ಲಾಸ್ಟಿಕ್ ಬೌಲ್ ಏನಾದರೂ ಇಟ್ಕೊಂಡು ಹೋಗೋಕ್ಕೆ. ಹಾಗೇ ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದೆ ಅಷ್ಟೆ.
ಟೈಮ್ ಬಂದು ಇವಾಗ 12 ಗಂಟೆ ಆಗ್ತಾ ಇದೆ. ಹಾಗೆ ನಿನ್ನೆ ಖರ್ಜೂರ ತೋರಿಸಿದ್ದೆ, ಅಂದರೆ ಕಾಯಿ ಇರುವಂಥ ಖರ್ಜೂರ. ಅದ ಮೋಹನ್ ಮಾಮ ಹೇಳ್ತಾ ಇದ್ರು, ಅಂದರೆ ನಾನು ಮೋಹನ್ ಮಾಮನಿಗೆ ಫಸ್ಟ್ ಏನು ಹೇಳಿದೆ ಅಂದರೆ, ಹಸಿ ಅಂದರೆ ಕಾಯಿ ಇರುವಂಥ ಖರ್ಜೂರನ ತಿಂದರೆ ಗಂಟ್ಲೆಲ್ಲ ಒಂದು ಸ್ವಲ್ಪ ಕೆರ್ತಾ ಬರುತ್ತೆ, ಅದಕ್ಕೆ ನನಗೆ ಬೇಡ ಅಂತ ಹೇಳಿದೆ. ಅದಕ್ಕೆ ಅಂಗಡಿಯವ್ರು ಹೇಳಿದ್ರಂತೆ ಇದನ್ನು ನೆನೆಸಿ ತಿನ್ನಬೇಕು ಅಂತ. ನಾನು ಅದಕ್ಕೆ ರಾತ್ರಿ, ನೀವು ನೋಡ್ಬೋದು ನೀರಲ್ಲಿ ರಾತ್ರಿ ನೆನೆಸಿರೋದು, ನೆನೆಸಿದ್ರು ಕೂಡ ಅದು ಏನು ವ್ಯತ್ಯಾಸನೇ ಇಲ್ಲ, ಹೇಗಿದೆ ಹಾಗೇ ಇದೆ. ನಾನು ನೆನೆಸಿದೆ ಮಾಮೂಲಿ ಖರ್ಜೂರ ಥರ ಸ್ವಲ್ಪ ಸಾಫ್ಟ್ ಆಗ್ಬೋದು ಅಂದ್ಕೊಂಡಿದ್ದೆ, ಆ ಥರ ಏನಿಲ್ಲ, ಹೇಗಿದೆ ಹಾಗೇ ಇದೆ. ಮೊನ್ನೆ ಹೇಳಿದೆ ಏನು ವ್ಯತ್ಯಾಸ ಇದೆ ಅಂತ, ಏನೋ ಅವ್ರು ಹೇಳಿದ್ರು, ನಾನು ನಿನಗೆ ಹೇಳಿದೆ ಅಷ್ಟೇ, ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಓಕೆ, ಅದಾದಮೇಲೆ ಒಬ್ಬರು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನೋಡಿದ್ರೆ ಕೌಶಿ ನೋಡ್ಬಿಟ್ಟು, ನೋಡಮ್ಮ ಇನ್ವಿಟೇಷನ್ ಕಾರ್ಡು ಹೇಗಿದೆ ಅಂತ ಹೇಳ್ತದೆ. ಏನಿದೆ ಅಂಥ ಡಿಫ್ರೆನ್ಸ್ ಏನಿದೆಪ್ಪ ಅಂದರೆ ಬೇರೆ ಕಾರ್ಡ್ಗೂ ಇದಕ್ಕೂ ಅಂತಂದರೆ, ಬಂದು ನೋಡಮ್ಮ ಇದು ಏನಂದರೆ ಇನ್ವಿಟೇಷನ್ ಕಾರ್ಡ್ ಥರ ಇಲ್ಲ, ಇದು ನೋಡಿ ಈ ಥರ ಇದೆ. ಇದು ಒಂದು ಇನ್ವಿಟೇಷನ್ ಕಾರ್ಡ್ ಥರ ಇಲ್ಲ, ಬುಕ್ಸ್ ಥರ ಉಂಟು ನೋಡಿ. ಈ ಥರ ಒಂದು ಬುಕ್ಸ್ ನೋಡೋ ಥರ ಇದೆ ಇದು ನೋಡಿ, ಹೌದಲ್ವಾ? ಇನ್ವಿಟೇಷನ್ ಕಾರ್ಡ್ ಅಂತ ಅಂದರೆ ಯಾರು ಕೂಡ ನಂಬೋದೇ ಇಲ್ಲ. ಇದು ಒಂದು ಬುಕ್ಸ್ ಥರ ಉಂಟು. ಇದು ಇಲ್ಲಿ ನೋಡಿ, ನಾನು ತೆಗಿತೀನಿ ನೋಡಿ. ಒಂದು ಇದಕ್ಕೆ ಈ ಥರದೊಂದು ಇದು ಹಾಕಿದ್ದಾರೆ. ಹಾಗೆ ಎಷ್ಟು ಥಿಕ್ನೆಸ್ ಇದೆ ಇದು ಒಂದು, ಮತ್ತು ಇದು ಇಂಗ್ಲೀಷಲ್ಲಿದೆ. ಹಾಗೆ ನೆಕ್ಸ್ಟ್ ಬಂದು ಇದು ಬಂದು ಕನ್ನಡದಲ್ಲಿದೆ. ಹಾಗೆ ಇದು ಒಂದು ಅಂದರೆ ಬೆಸ್ಟ್ ವಿಸಸ್ ಅಂತೇಳಿ, ಅದು ಒಂದು ಇಂಗ್ಲೀಷಲ್ಲಿದೆ. ಇದಿಷ್ಟು ಹಾಕಿ ಕೊಟ್ಟಿದ್ದಾರೆ. ನೋಡಿದ್ರೆ ಹೇಗಿದೆ, ಬುಕ್ಸ್ ಥರ ಇದೆ ಅಮ್ಮ. ನೋಡಮ್ಮ ಇದಕ್ಕೆಲ್ಲ ಎಷ್ಟು, ನಾವೆಲ್ಲ ಚಿಕ್ಕದು ಕಾರ್ಡ್ ಮಾಡಿಸೋದಕ್ಕೆ ಅಷ್ಟು ದುಡ್ಡಾಗುತ್ತೆ ಇಷ್ಟು ದುಡ್ಡಾಗುತ್ತೆ ಅಂತೀವಿ. ಇವ್ರು ನೋಡಮ್ಮ ಎಷ್ಟು ದೊಡ್ಡ ಕಾರ್ಡ್ ಮಾಡಿಸಿದ್ದಾರೆ ಅಂತ ಹೇಳೋದು ಇವರು. ಇದಕ್ಕೆಲ್ಲ ಎಷ್ಟು ದುಡ್ಡಾಗಿರ್ಬೋದು ಅಂತ ಹೇಳ್ತಾ ಇದ್ದ. ಅಯ್ಯೋ, ದುಡ್ಡಿರೋರು ಏನು ಮಾಡಿದ್ರು ನಡೆಯುತ್ತೆ, ನಮ್ಮ ಥರ ದುಡ್ಡಿಲ್ಲದವರು ಏನು ಮಾಡಿದ್ರು ನಡೆಯಲ್ಲ. ನಾವೆಲ್ಲ ಒಂದೇನೇ ಮಾಡಬೇಕು ಅಂದ್ರೂ ಫಸ್ಟೇ ಕೇಳ್ತೀವಿ. ಈಗ ನಾವು ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಫಸ್ಟ್ ಇದು ರೇಟ್ ಎಷ್ಟಾಗುತ್ತೆ, ಇಷ್ಟರೊಳಗಡೆ ಇರಬೇಕು, ಆ ಥರ ಎಲ್ಲ ಕೇಳ್ತೀವಿ. ದುಡ್ಡಿರೋರು ಅಂದರೆ ಫಸ್ಟ್ ಏನು ಮಾಡ್ತಾರೆ, ಯಾವ್ದು ಚೆನ್ನಾಗಿದೆ, ಯಾವುದು ಫುಲ್ಲು ಗ್ರ್ಯಾಂಡಾಗಿದೆ, ಆ ಥರದನ್ನ ನೋಡ್ತಾರೆ. ನಾವೆಲ್ಲ ಆ ಥರ ಎಲ್ಲ ನೋಡೋಕ್ಕಾಗುತ್ತಾ? ನಾವು ಆ ಥರ ಎಲ್ಲ ನೋಡೋಕ್ಕಾಗಲ್ಲ. ನಾವು ನೋಡೋದು ಫಸ್ಟ್ ಮನಿಯಿಂದನೇ ತಾನೇ ನಾವು ಅದೆಲ್ಲ ಪರ್ಚೇಸ್ ಮಾಡೋದು. ಅದಕ್ಕೆ ಫಸ್ಟ್ ಮನಿ ಎಷ್ಟಾಗುತ್ತೆ, ನಮಗೆ ಇಷ್ಟು ಒಳಗಡೆ, 2 ರೂಪಾಯಿ ಒಳಗಡೆ, 10 ರೂಪಾಯಿ ಒಳಗಡೆ, 5 ರೂಪಾಯಿ ಒಳಗಡೆ ಇರಬೇಕು, ಆ ಥರದ್ದು. ನಾನು ಅಷ್ಟೇ ಸೀರೆ ಅಂಗಡಿ, ಒಂದು ಬಟ್ಟೆ ಅಂಗಡಿಗೆ ಹೋದ್ರು ಅಷ್ಟೇ, ಫಸ್ಟ್ ಸೀರೆ ತೋರ್ಸೋಕೆ ಮೊದಲೇ ಹೇಳ್ಬಿಡ್ತೀನಿ, ನನಗೆ 1,500 ಒಳಗಡೆ ಸೀರೆ ಇರಬೇಕು, 2,000 ಒಳಗಡೆ ಸೀರೆ ಇರಬೇಕು ಅಂತ, ಆ ಥರ ಹೇಳ್ಬಿಟ್ಟಿರ್ತೀರಿ. ಒಂದು ಡ್ರೆಸ್ಗಳಷ್ಟೇ, ಟಾಪ್ಗಳೆಲ್ಲ ನೋಡೋಕ್ಕಾಗಲ್ಲ ಅಷ್ಟೇ, ಫಸ್ಟ್ ಕಡಿಮೆಯಿಂದನೇ ಹೋಗೋದು. 600 ರೂಪಾಯಿ, ಇನ್ನೂ ಸ್ವಲ್ಪ ಚೆನ್ನಾಗಿದೆಯಾ, ಓಕೆ, ಒಂದು 700-800, ಓಕೆ, ಇನ್ನೂ ಚೆನ್ನಾಗಿದೆಯಾ, 1000 ರೂಪಾಯಿ ಅಷ್ಟೇ ನನ್ನ ಟಾಪಿಗೆ ಡ್ರೆಸ್ಗೆಲ್ಲ ಕೊಡೋದು. ಅದಕ್ಕಿಂತ ಜಾಸ್ತಿ ಕೊಡೋದಂದರೆ ಅಷ್ಟು ಇಷ್ಟ ಆಗಲ್ಲ. ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತಲ್ಲ. ಆವಾಗೆಲ್ಲ ಈ ಅನಾರ್ಕಲಿ ಡ್ರೆಸ್ಗೆಲ್ಲ 2,000, 2,500 ಎಲ್ಲ ಕೊಟ್ಟು ತೊಗೊಂಡಿರೋದು ಉಂಟು. ಅದೆಲ್ಲ ಒಂದು 2-3 ಸಲ ಯೂಸ್ ಮಾಡಿಬಿಟ್ಟು ಯಾರಿಗೆ ಪೂಜೆಗೆ ಕೊಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಅನಾರ್ಕಲಿ ಡ್ರೆಸ್ಸು ಮತ್ತು ಲೆಹಂಗಾ ಅದೆಲ್ಲ ಅಷ್ಟೇ ಒಂದೊಂದು 2-3 ಸರಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆಲ್ಲ 1,500, 2,500 ಅಷ್ಟೆಲ್ಲ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಈಗ ಆಮೇಲೆ ಅದು ಫಂಕ್ಷನ್, ಈಗ ಈ ಅನಾರ್ಕಲಿ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ನೋಡಿ, ಇಲ್ಲೆಲ್ಲ ಮಣಿ ಥರ, ಆ ಥರದ್ದೆಲ್ಲ ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಅದು ಮಕ್ಕಳಾದರೆ ಕಾಲೇಜಿಗೆ ಅಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಒಂದು 2-3 ಸರಿ ಯೂಸ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಈ ಲೆಹಂಗನೂ ಅಷ್ಟೇ ಫಂಕ್ಷನಿಗೆ ಅಷ್ಟೇ ಯೂಸ್ ಮಾಡ್ಬೋದು. ಇನ್ನು ಅಕ್ಕಪಕ್ಕದ ಮನೆಗೆಲ್ಲ ಆ ಥರ ಲೆಹಂಗೆಲ್ಲ ಹಾಕೋಕ್ಕಾಗಲ್ಲ. ಅದನ್ನು ಅಷ್ಟೇ ಪೂಜನಿಗೆ ಕೊಟ್ಟೆ. ಅವಳಾದರೆ ಕಾಲೇಜ್ ಫಂಕ್ಷನು, ಮತ್ತು ಅವಳು ಯೂಸ್ ಮಾಡ್ಬೋದು, ಮತ್ತು ಕೆಂಚಿನ ಯೂಸ್ ಮಾಡ್ಬೋದು ಅಂತೇಳಿ ಇಬ್ಬರಿಗೂ ಕೊಟ್ಟಿದ್ದೆ. ಇಬ್ಬರು ಯೂಸ್ ಮಾಡ್ಬೋದು ಅಂತೇಳಿ ಆ ಥರ. ಆವಾಗ ಅನಿಸುತ್ತೆ ನಮಗೆ ಇವೆಲ್ಲ ಸುಮ್ಮನೆ ವೇಸ್ಟ್, ಒಂದಿನಕ್ಕೋಸ್ಕರ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಲ್ಲ ಅಂದ್ಕೊಳ್ಳೋದು. ಓಕೆ, ನನಗೆ ಬೀಟ್ರೋಟ್ ಬೇಕಿತ್ತು, ಬೀಟ್ರೋಟ್ ತೊಗೊಬಂದಿದ್ದಾನೆ. ಬಾಳೆಹಣ್ಣು ಮತ್ತು ಹಾಲು. ಕೌಶಿ ಗಂಜಲ ಎಲ್ಲಿ? ಗಂಜಲ
ನನಗೆ ಗಂಜಲ ಬೇಕಾಗಿತ್ತು ಮನೆ ಒರೆಸೋದಕ್ಕೆ, ಖಾಲಿ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇದೆ, ಅಂದರೆ ಒಂದೊಂದು ದಿನ ಯೂಸ್ ಮಾಡ್ತಾ ಇರ್ತೀನಲ್ಲ ಅದರಿಂದ. ಅದಕ್ಕೆ ಪತಂಜಲಿಗೆ ಹೋಗಿದ್ದೀನಿ, ಏನಾದರೂ ಬೇಕಾ ಅಂತ ಕೇಳಿದ್ರು ಮೊನ್ನೆ. ನನಗೆ ಪತಂಜಲಿಲಿ ಅಂದರೆ ಬ್ರಷ್ ತೊಗೊಳ್ತಾರೆ, ಅದು ಬಿಟ್ಟರೆ ಮನೆ ಒರೆಸೋದಕ್ಕೆ ಅಂತೇಳಿ ಗಂಜಲ ತೊಗೊಳ್ತೀವಿ. ಅದು ಹೇಳಿದರೆ ಅದೇ ಸಿಕ್ಕಿಲ್ಲ ನನಗೆ. ಬೀಟ್ರೋಟ್ ಏನಕ್ಕೆ ಅಂದರೆ ಮೆಹಂದಿ ಕಲಸಿಟ್ಟಿದ್ದೀನಿ, ಅದಕ್ಕೆ ತುಂಬ ದಿನ ಆಯಿತು. ಅಂದರೆ ಮೆಹಂದಿಗೆ ಬೀಟ್ರೋಟ್ನ ಯೂಸೇ ಮಾಡ್ತಾಯಿಲ್ಲ ಈಗ. ತಿಂಗ್ಳಿಗೊಂದ್ಸರಿ 20 ದಿನಕ್ಕೊಂದ್ಸರಿ ಮೆಹಂದಿನ ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗಲೂ ಬೀಟ್ರೋಟು ಎಲ್ಲ ಹಾಕ್ಕೊಂಡು ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಕಲಸಿ ಇಡ್ತಾಯಿದ್ದೆ. ಹೀಗೆ ಕೌಶಿನೂ ಮಾಮನೂ ಕೌಶಿ ಕಟಿಂಗ್ ಹೋಗಿದ್ನಲ್ಲ, ಅದಕ್ಕೆ ಹೋಗಿ ಬರಬೇಕಾದ್ರೆ ಬೀಟ್ರೋಟ್ ತೊಗೊಬನ್ನಿ ಅಂತ ಹೇಳಿದೆ. ಇದೊಂದನ್ನು ಸಿಪ್ಪೆ ಇದನ್ನು ಮಾತ್ರ ತೊಳಿತೀನಿ ಅಷ್ಟೇ, ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಬಿಟ್ಟು ಅದ್ರ ಇದು ಫೇಸ್ಬುಕ್ ಮೆಸೇಜ್, ವಾಟ್ಸಪ್ ಇದ್ರ ರಸ ತೆಗೆದ್ಬಿಟ್ಟು ರುಬ್ಬಿಟ್ಟು ಇದ್ರ ರಸ ಮಾತ್ರ ಮೆಹಂದಿಗೆ ಮಿಕ್ಸ್ ಮಾಡಿಬಿಡ್ತೀನಿ. ಇದ್ರದ್ದು ಸಿಪ್ಪೆ ಎಲ್ಲ ಬರುತ್ತಲ್ಲ ಅದನ್ನು ದಾಸವಾಳದ ಎಲೆ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ತಲೆಗೆ ಹಾಕ್ಕೊಳ್ತೀನಿ. ಓಕೆ, ಇವಾಗ ನೋಡಿ ಬೀಟ್ರೋಟ್ ಎಲ್ಲ ರುಬ್ಬಿದ್ದೀನಿ, ಅದ್ರ ರಸನೆಲ್ಲ ಇವಾಗ ಇದು ಫುಲ್ ಹಾಳಾಗಿತ್ತು ಅಂತೇಳಿ ಈ ಥರದ್ದು ಏನಾದರೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂಥೇಳಿ ಅದನ್ನು ಏನದು ಕಾಫಿ ಸೋಸು ಅಂಥದ್ದು ಇಟ್ಕೊಂಡಿರೋದು. ಇವಾಗ ಅದರಲ್ಲಿ ನೀಟಾಗಿ ರಸ ಮಾತ್ರ ತೊಗೊಳ್ತೀನಿ. ತೊಗೊಂಡು ಈ ಸಿದ್ರೆ ಏನಿದೆ ಇದ್ರ ಜೊತೆಗೆ ಬೇಕಾದ್ರೆ ಇದನ್ನೇ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆಗೇ ನಾವು ಮೆಹಂದಿನ ಕಲಿಸ್ಕೋಬೋದು. ಆವಾಗ ಮೆಹಂದಿ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದೇ ಯಾವಾಗಲೂ ಇದನ್ನೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಬರೀ ಮೆಹಂದಿ ಪೌಡರು ಮತ್ತು ಏನಾದರೂ ಮೊಸರು ಈ ಥರ ಆಲೂವಿರಾ ಆ ಥರ ಏನು ಸಿಗುತ್ತೆ ಆ ಟೈಮಲ್ಲಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಇದು ರಸ ಹಾಕ್ತೀನಿ. ಓಕೆ ನೋಡಿ, ಬೆಳಿಗ್ಗೆ ಮೆಹಂದಿನ ಕಲಸಿಟ್ಟಿದ್ದೀನಿ, ಸ್ವಲ್ಪ ತಿಕ್ಕಾಗೆ ಕಲಸಿದ್ದೀನಿ. ಯಾಕೆಂದರೆ ಬೆಳಿಗ್ಗೆಗೆ ಅದು ನಾಳೆಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇನ್ನು. ಆದ್ದರಿಂದ ನೀವೇನಾದರೂ ಈ ಥರ ಮಾಡಿ ಮೆಹಂದಿ ಎಲ್ಲ ಹಾಕಿ ಸ್ವಲ್ಪ ತೆಳು ಹಾಕ್ಬಿಟ್ರೆ ಏನು ಮಾಡೋದು ಅಂದರೆ ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ, ಗಟ್ಟಿ ಆಗುತ್ತೆ ಅವಾಗ. ಇವಾಗ ಬೀಟ್ರೋಟ್ ಹಾಕ್ಬಿಟ್ಟು ಕಲಸಿಟ್ಬಿಡ್ತೀನಿ. ಬೀಟ್ರೋಟ್ ಹಾಕಿಲ್ಲ ಅಂದರೂ ಕಲರ್ ಬರುತ್ತೆ, ಆದರೆ ಹಾಕಿದರೆ ಕೂದಲು ಕೂಡ ಬೀಟ್ರೋಟ್ ತುಂಬಾ ಒಳ್ಳೆಯದು. ಅದರಿಂದ ಓಕೆ, ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇಷ್ಟು ತಿಕ್ಕಿದ್ರೆ ಸಾಕು, ಬೆಳಿಗ್ಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಅವಾಗ ಥರ ಕಡಲೆ ಹಿಟ್ಟು ಏನಾದರೂ ಮಿಕ್ಸ್ ಮಾಡ್ಕೊಬಿಡ್ತೀನಿ. ನೋಡಿ, ಇದು ಪೇಸ್ಟ್ ಇತ್ತಲ್ಲ ಅದು ಬೀಟ್ರೋಟು, ಅದ್ರ ಜೊತೆಗೇ ದಾಸವಾಳದ್ದು ಎಲೆನ ಹಾಕ್ಬಿಟ್ಟು ಇವಾಗ ರುಬ್ಕೊಳ್ತೀನಿ. ಓಕೆ, ಇದು ನೋಡಿ ರುಬ್ಬಿನ ಮೇಲೆ ಯಾವ ಕಲರ್ ಬಂದಿದೆ ಅಂತ. ಯಾಕೆ ಅಂದರೆ ಬೀಟ್ರೋಟದು ಇದು ಹಾಕಿದ್ನಲ್ಲ ಅದರಿಂದ ಕಲ್ಲರು ಈ ಥರ ಬಂದ್ಬಿಟ್ಟಿದೆ ಅಷ್ಟೇ. ಇದು ಇಷ್ಟು ಯೂಸ್ ಮಾಡಲ್ಲ, ಸ್ವಲ್ಪ ಮಾತ್ರ ಯೂಸ್ ಮಾಡ್ಕೊತೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿರ್ತೀನಿ. ನೆಕ್ಸ್ಟ್ ಡೇ ಅಂದರೆ ಯಾವಾಗಲಾದ್ರೂ ಇನ್ನೊಂದ್ಸರಿ ಒಂದು 3-4 ಡೇಸ್ ಬಿಟ್ಟು ಮತ್ತೆ ಹಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಪಿಂಕ್ ಏನಕ್ಕೋ ಬಾ ಬಾ
ನೋಡಿ ನಮ್ಮ ಕಗ್ಗುಗೆ ಹೊಟ್ಟೆ ಹಸಿತಾ ಇದೆಯಂತೆ, ಅದಕ್ಕೆ ಮೈ ಮೈ ಅಂತ ಅವಳು. ಏನಕ್ಕಾಗೆ ಬಾ 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 ಬಾ. ಏನೇ ಒಂದು ಹಾಕಿದ್ರು ಮಕ್ಳಿಗಿನ್ನ ಇವಳೇ ಫಸ್ಟ್ ತಿನ್ಬಿಡ್ತಾಳ. ಗೋಮೆ ಗೋಮೆ ಏನು ಹೊಟ್ಟೆ ಹಸಿತಿದ್ಯಾ? ಅನ್ನ ಇದೆ, ಹಾಲೆಲ್ಲ ಕುಡಿದ್ಬಿಟ್ಟವಳೆ. ಇವಾಗ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಇರು ಬಂದೆ. ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಬರ್ತೀನಿ. ಇನ್ನು ಸಂಜೆ ತನಕ ಏನು ಹಾಕಲ್ಲ. ಓಕೆ. ನಿನ್ನೆ ಸ್ವಲ್ಪ ಇಲ್ಲಿ ಕೈ ಕಟ್ ಮಾಡ್ಕೊಂಡಿದೆ. ಕೈ ಅಂದರೆ ಹೀಗೆ ಇರುತ್ತಲ್ಲ ಏನಾದರೂ ಒಂದು ಸಣ್ಣ ಪುಟ್ಟದು, ಅದು ಉರಿ ಆಗ್ತಾ ಇದೆ. ಓಕೆ. ಗುಮ್ಮಿ ನೋಡಿ, ಮಿಕ್ಸ್ ಮಾಡು ಅನ್ನನ. ಬೇಡ ಬಿಡು, ಹಂಗೆ ಕೈಯಲ್ಲಿ ಅಲ್ಲಾಡ್ಸು ಸಾಕು. ಅದಕ್ಕೇನಾಗಿದೆ ಕಣ್ಣು? ಏನಾಗಿದೆ ಬಾ, ನಾನು ನೋಡ್ತೀನಿ. ಬಿಡ, ಕಣ್ಣು ಕಟ್ಟಿದೆ, ಏನೋ ಚುಚ್ಕೊಂಡಿರ್ಬೇಕು. ಕಣ್ಣಿಗೆ ಏನೋ ಟಚ್ ಆಗಿದೆ. ಬಾ ಕುಡಿ, ಹಾಲು ಕುಡಿ ಬಾ. 1/2 ಲೀಟ್ರ್ ಹಾಲು ಒಂದು ದಿನಕ್ಕೆ ಇವಕ್ಕೆ ಕುಡಿಯಾಲಿ. ಒಂದು 4 ಸೀಗಡಿ ತಗೋಬರ. ಕೌಶಿ ಕರ್ಮಿನ ಎತ್ಕೊಬಾ ಮಾಡು. ಇವಾಗ ಏನು ಮಾಡ್ತಿದ್ದೆ ಅಂದರೆ ಅದು ಒಂದು ಓಡ್ಬಿಡ್ತು. ಈಗ ಒಂದು 1 ವೀಕಿಂದ ಏನು ಮಾಡ್ತಾಯಿದ್ದೆ ಅಂದರೆ ಅವ್ರ ಅಮ್ಮ ಹಾಲು ಕುಡಿಸ್ಕೊಳ್ತಾ ಇಲ್ಲ. ಅಂದರೆ ಅಮ್ಮನ ಹತ್ರ ಹಾಲು ಕುಡಿತಾ ಇತ್ತು ಇನ್ನೂ. ಇವಾಗ ಕುಡಿಸ್ಕೊಳ್ತಿಲ್ಲ. ಕಚ್ಚಕ್ಕೆ ಬರುತ್ತೆ. ಅಮ್ಮ ಕುಡಿಯೋಕೆ ಏನಾದರೂ ಹೋದ್ರೆ ಬೇಕು, ಕಚ್ಚಕ್ಕೆ ಬರುತ್ತೆ. ಹಾಕೋ, ಇಲ್ಲ ಹಾಕೋ, ಸೈಡಿಗೆ ಹಾಕೋ, ಈ ಕಡೆಗೆ ಹಾಕೋ. ಅಲ್ಲೇ ಹಾಕ್ತೀಯ ಸೈಡ್, ಈ ಕಡೆಗೆ ಹಾಕೋ. ತಿನ್ನಕ್ಕೆ ಸಾಕು. ಬೆಳಿಗ್ಗೆನೂ ಹಾಕಿದ್ದೀನಿ. ಹೋಗಿ ಗುಮ್ಮಿ. ಹಾಂ, ಅವಳು ಓಡ್ಬಿಟ್ಲು ಒಬ್ಳು ಕೆಂಚಿ. ಅವಳೇ ಹಾಲು ಕುಡ್ಕೋದು. ಮಕ್ಳಿಗೆ ಮಾತ್ರ ಕೊಡಲ್ಲ, ತಾನೇ ಕುಡ್ದು ಬಿಡ್ತಾಳೆ. ಬಿಡು, ಅವು ಕುಡಿಯಲ್ಲ ಬಿಡು. ಇದೇ ಕುಡಿಯೋದಕ್ಕನ್ನ. ಅವು ನೋಡು ಅಲ್ಲಿ ಮೀನು ತಿನ್ಕತ್ತ, ಅದೆಲ್ಲ 1 ಸ್ಪೂನ್ ಅಷ್ಟೇ ಹಾಲು ಕುಡಿಯೋದು. ನೋಡಿ, ಅದಕ್ಕೆ ಹಾಸಿಗೆ ಬೇರೆ ಮಲ್ಗೋದಿಕ್ಕೆ. ಗುಮ್ಮೆ ಅಲ್ಲೇ ಉಚ್ಚೆ ಮಾಡಿಬಿಡೋದು. ಕೆಳಗಡೆ ಹೋಗಿ ಮಾತ್ರ ಉಚ್ಚೆ ಮಾಡಲ್ಲ. ನೋಡಕ್ಕೆ ಸಣ್ಣಕ್ಕವಳೆ. ಇದು ಇಲ್ಲೊಂದು ತಿಂತಿದ್ದಿಲ್ಲ, ಅದು ಆ ಕೆಂಚಿ ನೋಡಕ್ಕೆ ಸಣ್ಣಕ್ಕಿದೆ ಅಷ್ಟೇ, ಜೋರಿದೆ. ಕಗ್ಗಿ ಕಗ್ಗಿ ಕಾಣುತ್ತೆ. ಕಚ್ತಳಿಗೆ ನಿಮ್ಮಮ್ಮ ಸೇರಿಸಿ ನಿನಗೆ. ಒಂದು ಮೇಲೆ ಹೋಯ್ತು, ಬಂದೇ ಆಯ್ತು. ತಿನ್ನು. ಹತ್ರ ಹೋದ್ರೆ ಹಿಡ್ಕೊಬಿಡ್ತಾರಂತ ಭಯ, ಓಡೋದು. ನೋಡಿ, ಅಮ್ಮನೇ ಜಾಸ್ತಿ. ಅಮ್ಮನೇ ಫುಲ್ಲು ಹಾಲೆಲ್ಲ ಕುಡಿಯೋದು ಇವಳು. ಸುಂದರಿ ನೋಡಿ, ಮೆಹಂದಿ ಕಲ್ಸಿದ್ನಲ್ಲ, ಅದು ದೂರದಿಂದ ನೀಟಾಗಿ ಕಾಣಿಸುತ್ತೆ. ನೋಡಿ, ಬರೀ ಹಾಲು ಬಿಟ್ಟರೆ ಅನ್ನ ಮಾತ್ರ ಅಲ್ಲೇ ಇರುತ್ತೆ. ಲಾಸ್ಟಲ್ಲಿ ಏನೂ ಹಾಕಿಲ್ಲ ಅಂದಾಗ ಬರೀ ಅನ್ನ ತಿನ್ನೋದು. ಕಣ್ಣಿಗೆ ಏನು ಮಾಡ್ಕೊಂಡಿದ್ಯಾ ಮುಂಡೆದೆ ನೀನು? ಬಾ ಗುಮ್ಮ. ಅಲ್ಲಿ ಮೇಲೆ ಪಾಟ್ ಹತ್ರ ಹೋಗುತ್ತಲ್ಲ, ಅಲ್ಲೇನೋ ಕಡ್ಡಿ ಏನಾದರೂ ತಾಗಿದೆ ಅನಿಸುತ್ತೆ ಕಣ್ಣಿಗೆ. ಅದಕ್ಕೆ ಅದು ರೆಡ್ ಆಗಿಬಿಟ್ಟಿದೆ ಈ ಕಡೆ ಕಣ್ಣು. ಬಾ, ಹಾಲು ಕುಡಿಬಾ ಬಂದಿಲ್ಲಿ. ನಿಮ್ಮಮ್ಮ ಎಲ್ಲ ಕುಡ್ಕತ್ತಾಳ, ಕುಡಿಯೋ. ಯೋಗ ಮಾಡ್ತಾ ಇದೆ, ಯೋಗ. ಗೋಮ
ಕಾಂಚೋಗಮ್ಮ ಎರಡು ಒಳಗಡೆ ಓಡ್ಬಿಡ್ತು. ಇದು ಹೇಗೆ ಕಾಣಿಸ್ತಾ ಇದೆ ಅಂದರೆ ಹಲ್ವಾ ಥರ ಕಾಣಿಸ್ತಾ ಇದೆ. ಕಲ್ಲರ್ ಬಂದು ನೋಡ್ತಾ ಇರ್ಬೋದು ನೋಡಿ, ಕಲ್ಲರ್ ನೋಡಿ ಹಲ್ವಾ ಥರನೇ ಇದೆ. ನೋಡಿ ಕೂದಲಿಗೆಲ್ಲ ಹಚ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ. ಮೆಹಂದಿ ಥರ ಕಾಣಿಸ್ತಾ ಇದೆ ಒಂಥರ. ಅದೊಂಥರ ಯಾವ ಕಲರ್ ಅಂದರೆ ಒಂಥರ ಮರೂನ್ ಕಲರ್ ಥರ ಆಗೋಯ್ತಲ್ಲ, ಅದು ಕಪ್ಪು ಕಾಣಿಸ್ತಾ ಇದೆ. ಅದು ನೆತ್ತಿಡೋ ಕಡೆ ಪೇಪರ್ ಇತ್ತು. ಓಕೆ, ಒಂದು 1/2 ಅವರ್ ಅಥವಾ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ಶ್ಯಾಂಪು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ವಾರಕ್ಕೆ ಒಂದು ಬಾರಿನಾದರೂ ತಲೆಗೆ ಏರ್ ಪ್ಯಾಕ್ಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ. ಹಾಕೋದೇ ಇಲ್ಲ. ಆದ್ರೂ ಏನಾದರೂ ಮೊಸರು ಅಥವಾ ಆಲೋವೆರಾ ಜೆಲ್ಲು ಈ ಥರದ್ದೆಲ್ಲ ಹಾಕ್ತಾಯಿರ್ತೀನಿ, ಬಿಡಲ್ಲ. ಆದರೂ ವೀಕ್ಲಿ ಒಂದು ಸರಿ ಏನಾದರೂ ಏರ್ ಪ್ಯಾಕ್ಗಳನ್ನ ಮಾಡಿದ್ರೆ ಕೂದಲು ಕೂಡ ಚೆನ್ನಾಗಿರುತ್ತೆ, ಶೈನಿಂಗ್ ಇರುತ್ತೆ, ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ. ಯಾವಾಗಲೂ ಒಂದೇ ಥರದ್ದು ಹಾಕ್ಬಾರ್ದು, ಬೇರೆ ಬೇರೆ ಥರದ್ದು ಹಾಕ್ತಾ ಇರಬೇಕು. ಆವಾಗ ಚೆನ್ನಾಗಿರುತ್ತೆ. ಅಂದರೆ ನಾವೇನಂದರೆ ಯಾವಾಗಲೂ ಊಟನ ಒಂದೇ ರೀತಿ ಮಾಡಿದ್ರೆ ಯಾವ ರೀತಿ ಬೋರ್ ಅಂತ ಅನಿಸುತ್ತೆ, ಅದೇ ರೀತಿ ಕೂದಲಿಗೂ ಕೂಡ ಎಲ್ಲ ರೀತಿಯ ಪ್ರೋಟೀನ್ಗಳು, ಪೋಷಕಾಂಶಗಳು ಅದಕ್ಕೂ ಕೂಡ ಬೇಕಾಗಿರುತ್ತೆ. ಆದ್ದರಿಂದ ವೀಕ್ಲಿ ಒಂದು ಸರಿ ಯಾವುದಾದ್ರೂ ಹೀಗೆ ದಾಸವಾಳದ ಎಲೆ ಒಂದು ಸರಿ, ದಾಸವಾಳದ ಹೂಗಳು, ಆಮೇಲೆ ಆನ್ಲೈನಲ್ಲೆಲ್ಲ ತುಂಬ ಥರದ್ದು ಏನಂದರೆ ಪೌಡರ್ ಸಿಗುತ್ತೆ, ಏರ್ ಪ್ಯಾಕ್ ಪೌಡರ್ಗಳು ಅಂತಲೇ ಸಿಗುತ್ತೆ. ಆ ಥರದ್ದೆಲ್ಲ ತಂದಿಟ್ಕೊಂಡ್ರೆ ಈ ರೀತಿ ವೀಕ್ಲಿ ಒಂದು ಸರಿ ಏರ್ ಪ್ಯಾಕ್ಗಳನ್ನ ಮಾಡ್ಕೋಬೋದು. ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಿಸಿದ್ದೆ, ಖಾಲಿಯಾಗಿದೆ, ಮತ್ತೆ ತರಿಸ್ಬೇಕು. ಮೊದಲೆಲ್ಲ ಹೇಗೆಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಚ್ತಾಯಿದ್ದೆ, ಇವಾಗ ಆ ಥರ ಹಚ್ಬಾರ್ದು, ಬೇರೆ ರೀತಿ ಹಚ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ವೀಕ್ಲಿ ಒಂದು ಸರಿ ಒಂದು ಪೌಡರ್ನ ಯೂಸ್ ಮಾಡಬೇಕಷ್ಟೇ, ಆ ಥರ ಅಂದ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ. ನೋಡೋಣ, ತರಿಸಿದ್ರೆ ನಾನು ತೋರಿಸ್ತೀನಿ, ಮತ್ತು ಅದ್ರ ಲಿಂಕು ಕೂಡ ಹಾಕ್ತೀನಿ. ಹಾಗೆ ನಾನು ಸ್ನಾನ ಮಾಡ್ಕೊಬಂದು ಇವನ ಜೊತೆ ಅಂದರೆ ಕೌಶಿ ಜೊತೆ ಕೇರ ಮಾಡ್ತಾ ಕೂತಿದ್ದೀನಿ. ಹಾಗೆ ಮೋನಮ್ಮ ಡ್ರೈ ಫ್ರೂಟ್ಸ್ಗಳು ಕೊಡ್ತು ತಿನ್ನಿ ಅಂತೇಳಿ, ಅದಕ್ಕೆ ಪಿಸ್ತಾನ ಹಾಗೆ ಕೊಟ್ಬಿಟ್ರು. ಅದಕ್ಕೆ ಅದನ್ನು ಒಂದು ಕಡೆ ಮೊಬೈಲ್ ಇಟ್ಕೊಂಡಿದ್ದೀನಿ, ಒಂದು ಕಡೆ ಪಿಸ್ತಾ ತಿಂತಾಯಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಕೌಶಿ ಬಂದ. ಇವತ್ತು ಬಂದು ಫಾದರ್ಸ್ ಡೇ, ಎಲ್ಲರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಹಾಗೆ ಫಾದರ್ಸ್ ಡೇ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ, ಅಂದರೆ ತಂದೆಯ ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ. ನಾನು ಈ ವಿಡಿಯೋನ ಬೆಳಗ್ಗೆಯಿಂದ ಹೇಳಬೇಕು, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ಹಾಗೆಲ್ಲ ಮರ್ತೇ ಹೋಗಿದೆ. ಅದು ಇವಾಗ ನೆನಪಾಯಿತು, ಅದಕ್ಕೆ ಹೇಳೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ಕೆಳಗಡೆ ಸೊಪ್ಪು ತೋರಿಸಿದ್ನಲ್ಲ ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ. ಇದ್ರ ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸೇರಿಸ್ಬಿಟ್ಟು, ಅಂದರೆ ಇಲ್ಲಿ ಸ್ವಲ್ಪ ಕಿರಿಕಿರೆ ಸೊಪ್ಪು, ಏನದು ಟೊಮೆಟೊ ಚಿಗುರು, ಮೆಣಸಿ ಚಿಗುರು, ಅದ್ರ ಜೊತೆಗೆ ಇನ್ನೊಂದು ಸೊಪ್ಪು ಹೆಸರಿದೆ, ಅದೇನೇ ಸೊಪ್ಪು ಹೇಳ್ತಾರೆ, ನನಗೆ ಹೆಸರು ಬರ್ತಾಯಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ನಾಳೆ ಉಪ್ಸಾಂಬಾರು ಮಾಡೋಣ ಅಂಥೇಳಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ಸರಿ ಕ್ಲೀನ್ ಮಾಡೋಣ ಅಂಥೇಳಿ ಇಲ್ಲೇ ಇಟ್ಟಿದ್ದೀನಿ. ಓಕೆ, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಓಪನ್ ಮಾಡಲ ಡೋರು? ಹಾಂ.